ನನ್ನ ಕೈಯಲ್ಲಿ ಒಂದು ಮ್ಯಾಪ್ ಇದೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಹೇಳಿ ಸರ್. ಈ ಮ್ಯಾಪ್ ನಾನು ತೋರಿಸಿದ್ರೆ ಹೇಳಿ. ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ನಮ್ ಚಾನೆಲ್ ನ ಆಫರ್ ಅಂದ್ರೆ ಲೈಸೆನ್ಸ್ ತೆಗೆದು ಬಿಡ್ತಾರೆ, ಯಾಕಂದ್ರೆ ಇದು ತಪ್ಪು ಮ್ಯಾಪ್ ಇಂಡಿಯಾದು. ಸೊ ನಾನು ತೋರ್ಸಕ್ ಆಗಲ್ಲ. ನನ್ಗೇನ್ ಬೇಜಾರಂದ್ರೆ ನೀವು ಈ ಪ್ರೋಗ್ರಾಮ್ ಬಂದು ಈ ಪ್ರೋಗ್ರಾಮ್ ನಿಮ್ ಮ್ಯಾಪ್ ಅಲ್ಲಿ ಕಾಶ್ಮೀರ ಇಲ್ಲ ಅಲ್ರಿ, ಕಾಶ್ಮೀರ್ ಚೈನಾ ಇದೆ ನಿಮ್ ಮ್ಯಾಪ್ ಅಲ್ಲಿ. ನೋಡಿ ನಾನು ಹೇಳ್ತಿಲ್ಲ, ನ್ಯೂಟ್ರಲ್ ವಿಷಯ ಬೇಡ ನಿಮ್ಗೆ, ನಿಮ್ಗೆ ವಿಷಯ ಬೇಡ. ಇದರಲ್ಲಿ ಕಾಶ್ಮೀರ ಉಂಟು, ಅದರೊಟ್ಟಿಗೆ ಮತ್ತೊಂದು ಕಂಟ್ರಿಯನ್ನು ಸೇರಿಸಿದ್ದಾರೆ. ಅಲ್ಲೂ ಇದೆ, ಎಲ್ಲ ಇದೆ. ದಯವಿಟ್ಟು ಡಿಸ್ಟರ್ಬ್ ಮಾಡಬೇಡಿ. 10 ಕೋಟಿ ಟಾಯ್ಲೆಟ್ಗಳನ್ನ ಕಟ್ಟಿದೀವಿ ರೂರಲ್ ಅಲ್ಲಿ. 4 ಕೋಟಿ ಒಂದ್ ನಿಮಿಷ ಕಣ್ರಿ, 4 ಕೋಟಿ ಮನೆಗಳು ಕಟ್ಟಿದೀವಿ. ಹರ್ ಘರ್ ಜಲ್ ಅಲ್ಲಿ ಈಗಾಗಲೇ 8.5 ಕೋಟಿ ಜನಕ್ಕೆ ಮನೆಗೆ ಈಗಾಗಲೇ ಇದು ಹೋಗಿದೆ, ಸಂಪರ್ಕ ಹೋಗಿದೆ. 10 ಕೋಟಿಗೂ ಮೇಲೆ ಉಜ್ವಲ ಯೋಜನೆ ಹೋಗಿದೆ. ಇದ್ರ ಜೊತೆಗೆ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಮ್ದು ಬೆಸ್ಟ್ ರೋಡ್ಸ್ ಮಾಡಿದೀವಿ. ಏರ್ಪೋರ್ಟ್ಸ್ ಅಲ್ಲಿ ನೀವು ಮಾಡಿದ್ದು ಕೇವಲ 70 ವರ್ಷಗಳಾಗಿದ್ದು ಇನ್ಕ್ಲೂಡಿಂಗ್ ವಾಜಪೇಯಿ ಸರ್ಕಾರನು ಸೇರಿಸ್ಕೊಂಡು ರೀ, ಒಂದ್ ನಿಮಿಷ ಕಣ್ರಿ, 74 ಏರ್ಪೋರ್ಟ್ ನಮ್ಮ ಕಾಲದಲ್ಲಿ ಈಗಾಗಲೇ 150 ಏರ್ಪೋರ್ಟ್ಗಳು ಅಂದ್ರೆ ಏರ್ಪೋರ್ಟ್ಸ್ ಇರ್ಬೋದು, ಪೋರ್ಟ್ಸ್ ಇರ್ಬೋದು, ಎಲ್ಲಾದ್ರಲ್ಲೂ ಸಹ ಸೋಷಿಯಲ್ ಬೆನಿಫಿಟ್ಸ್ ಇಂದ ಹಿಡ್ಕೊಂಡು ಇನ್ಫ್ರಾಸ್ಟ್ರಕ್ಚರಲ್ ಡೆವಲಪ್ಮೆಂಟ್ವರೆಗೂ ಸಹ ನಮ್ಮ ಸರ್ಕಾರ 100% ಕೆಲಸ ಮಾಡಿದೆ. ಅದರಿಂದಾಗಿ ಗ್ರಾಮೀಣ ಪ್ರದೇಶಗಳಲ್ಲೂ ಜನ ಹೇಳ್ತಿದ್ದಾರೆ ಇವತ್ತು ನಾವು ಬಿಜೆಪಿ ಕೊಡ್ತೀವಿ ಅಂತ. ಅದು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವ್ರ ಫ್ಯಾನ್ಸ್ ಇರ್ಬೋದು. ಏನಕ್ಕೆ ಅಂದ್ರೆ ಬರ್ತಾ ಇದ್ದೀನಿ, ಏನಕ್ಕೆ ಅಂದ್ರೆ ಇದನ್ನ ನೋಡಿ ನಾಯಕರುಗಳು ಯಾರೇ ಇರಲಿ, ಜಗದೀಶ್ ಶೆಟ್ಟರ್ ಇರ್ಬೋದು ಅಥವಾ ಬೇರೆ ಬೇರೆ ನಾಯಕರು ಇರ್ಬೋದು, ಇವತ್ತು ಅವ್ರಿಗೆ ಅನಿಸಿದೆ ಖಂಡಿತವಾಗ್ಲೂ ಸಹ ನಾವು ಬಿಜೆಪಿ ಜೊತೆ ಜೋಡಿಸ್ಕೊಬೇಕು, ಭಾರತದ ಡೆವಲಪ್ಮೆಂಟ್ ಅಲ್ಲಿ ನಾವು ಕೈ ಜೋಡಿಸ್ಬೇಕು ಅಂತ. ಈಗಾಗಲೇ ನೀವು ಹೇಳಿದ್ರಿ ಲಿಸ್ಟ್ ಆಗ್ಲೇ ಟಿಕೆಟ್ ಬಗ್ಗೆ ಪ್ರಶ್ನೆ. ಟಿಕೆಟ್ ವಿಚಾರ ಬೇರೆ. ರುದ್ರಯ್ಯನವರು ನೆನೆ ಸೇರ್ಕೊಂಡಿದ್ದಾರೆ. ರುದ್ರಯ್ಯನವರು ದಲಿತ ನಾಯಕರು ಅವರು ಸೇರ್ಕೊಂಡಿದ್ದಾರೆ. ನೋಡಿ ಟಿಕೆಟ್ ನ ವಿಚಾರ ಬೇರೆ. ಟಿಕೆಟ್ ಕೇಳಿದ್ರು ಸರ್, ಟಿಕೆಟ್ ನಮ್ಮ ಟಿವಿ ಪ್ಯಾನಲ್ ಕುತ್ಕೊಂಡು ಡಿಸೈಡ್ ಆಗೋದಲ್ಲ. ಟಿಕೆಟ್ ಎಲ್ಲಿ ಡಿಸೈಡ್ ಆಗಬೇಕು ಅಲ್ಲಿ ಆಗುತ್ತೆ, ಆಯ್ತಾ? ವಿಚಾರ ಏನ್ ಗೊತ್ತಾ? ವಿಚಾರ ಏನು ಅಂದ್ರೆ ಇವತ್ತು ಭಾರತದನ್ನ ಅತ್ಯಂತ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಎಲ್ಲರಿಗೂ ಅನ್ಸಿದೆ ಮನಸ್ಸಿನಲ್ಲಿ. ಅದು ಸಣ್ಣ ನಾಯಕ ಇರ್ಬೋದು, ದೊಡ್ಡ ನಾಯಕ ಇರ್ಬೋದು. ಅದು ಜಗದೀಶ್ ಶೆಟ್ಟರ್ ದೊಡ್ಡ ನಾಯಕರು ಕರ್ನಾಟಕದ್ದು. ಅದರಿಂದಾಗಿ ಅವ್ರು ಬಂದು ಕರ್ನಾಟಕವನ್ನು ಇನ್ನೂ ಸ್ವಲ್ಪ ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಜೊತೆ ಸೇರಿಸ್ತಿದ್ದಾರೆ. ಅದ್ರಲ್ಲಿ ಅವ್ರಿಗೆ ಟಿಕೆಟ್ ಸಿಗುತ್ತೆ, ಎಲ್ಲರೂ ನಾವು ವೆಲ್ಕಮ್ ಮಾಡ್ತೀವಿ, ಕಾರ್ಯಕರ್ತರು ಸೇರಿಸಿ ವೆಲ್ಕಮ್ ಮಾಡ್ತೀವಿ. ಟಿಕೆಟ್ ಕೊಡ್ಲಿಲ್ವಾ, ಅವರು ಎಲ್ಲರೂ ಕಾರ್ಯಕರ್ತರ ತರ ಡೆವಲಪ್ ಮಾಡ್ತಾರೆ. ಜೆಡಿಎಸ್ ನವರ ನಡೆ ಬಹಳ ಮೌನವಾಗಿದೆ. ಮೌನಂ ಶರಣಂ ಗಚ್ಚಾಮಿ ಟಿಕೆಟ್ ಬುಕ್ ಆಗಿದೆ 28ನೇ ತಾರೀಕು. ಅಲ್ಲ, ಈಗ ಈ ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಅವರು ಜಗಳ ಮಾಡ್ಕೊಳ್ಳಿ ಅಂತ ಸುಮ್ಮನಾಗ್ಬಿಟ್ಟಿದ್ದೀರಾ? ಖಂಡಿತ ನಾವು NDA ಭಾಗ ಆಗಿದ್ದೀವಿ. NDA ಭಾಗದಲ್ಲಿ ಇರೋದ್ರಿಂದ ಖಂಡಿತ ಈಗ 26 ಸೀಟ್ ಏನಿದೆ ಲೋಕಸಭಾನಲ್ಲಿ, ಮುಂದಿನ ಇದರಲ್ಲಿ 28 ಸ್ಥಾನ ಗೆಲ್ಲಕ್ಕೆ ನಾವು ಪೂರ್ವ ತಯಾರಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಮೊದಲನೇ ಭಾಗ ಇವತ್ತು ಗರ್ವಾಪ್ಸಿ ಆಗಿದ್ದಾರೆ ಜಗದೀಶ್ ಶೆಟ್ಟರ್ ಅವರು. ಅದು ಕೂಡ ಅಲ್ಲ, ಪಾತ್ರ ಅನ್ನೋದಕ್ಕಿಂತನೂ ಈಗ ನಮ್ಮ NDAಯ 28 ಕ್ಷೇತ್ರಗಳ ಪೈಕಿ 28 ಗೆಲ್ಲೋದು. ಮಧ್ಯ ಮಾತಾಡ್ತಾರೆ, ನಾನು ಆನ್ಸರ್ ಮಾಡ್ತೀನಿ. 28 ಕ್ಷೇತ್ರ ಗೆಲ್ಲೋ ಉದ್ದೇಶ ಆಗಿದೆ. ಇವತ್ತು ನೋಡಿ, ಜಗದೀಶ್ ಶೆಟ್ಟರ್ ಅವರು ಕೇವಲ 9 ತಿಂಗಳ ಹಿಂದೆ ಕಾಂಗ್ರೆಸ್ ಸೇರ್ಕೊಂಡ್ರು. ಅಲ್ಲಿ ಚುನಾವಣೆಗೂ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿದ್ರು. 35,000 ಮತಗಳಿಂದ ಪರಾಭವಗೊಂಡಿದ್ರು. ನಂತರ MLC ಕೂಡ ಮಾಡಿದ್ರು, MLC ಆಗಿಯೂ ಇದ್ರು. ಆದರೆ ಏನಾಯಿತು ಇವತ್ತು? ಯಾಕಂದರೆ ಸಿದ್ಧಾಂತ, ಒಂದು ಪಕ್ಷದ ಸಿದ್ಧಾಂತಕ್ಕಿದ್ದು ಸುಮಾರು 30 ವರ್ಷಗಳ ಮೇಲೂ ಆ ಪಕ್ಷದಲ್ಲಿದ್ದು ಹಲವಾರು ಅಧಿಕಾರಗಳನ್ನು ಅನುಭವಿಸಿ ಮುಖ್ಯಮಂತ್ರಿಗಳು ಆಗಿ ಇದ್ದಂಥವ್ರು ಕೂಡ ಇವತ್ತು ವಾಪಸ್ ಬಂದಿದ್ದಾರೆ ಅಂದ್ರೆ ಅದು ಒಂಥರ. ಯಾಕಂದ್ರೆ ಕಾಂಗ್ರೆಸ್ ಏನ್ ಮಾಡಿತ್ತು, ಲಿಂಗಾಯತ ಮತನ ಡಿವೈಡ್ ಮಾಡೋದಕ್ಕೋಸ್ಕರ ಲಕ್ಷ್ಮಣ ಸವದಿ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ರಿಯಾಕ್ಷನ್ ಕೊಡಿ ನೋಡಿ. ಈ ರೀತಿ ಮತ ವಿಭಜನೆಗೋಸ್ಕರ ಪ್ಲಾನ್ ಮಾಡಿತ್ತು. ಇವತ್ತೇನಾಗಿದೆ, ಬಿಜೆಪಿ ಕೂಡ ವಾಪಸ್ ಕರ್ಕೊ ಬರೋದ್ರಲ್ಲಿ ಯಶಸ್ವಿ ಆಗಿದೆ. ಇದು ಖಂಡಿತ ಬಿಜೆಪಿಗಿರ್ಬೋದು, NDAಯ ಮೈತ್ರಿ ಪಕ್ಷಗಳು ಇರ್ಬೋದು, ಇದು ಖಂಡಿತ ಕರ್ನಾಟಕದಲ್ಲಿ ಅನುಕೂಲ ಆಗುತ್ತೆ. ನಾವು 28 ಪಕ್ಷಗಳು ಖಂಡಿತ ಬರ್ತೀವಿ. ಇವತ್ತು ನೋಡಿ, ಕಾಂಗ್ರೆಸ್ ಸರ್ಕಾರ ಆಡಳಿತ ವೈಫಲ್ಯ ಕಂಡಿದೆ. ಬರ ಪರಿಹಾರದಲ್ಲೂ ಕೂಡ, ಬರ ನಿರ್ವಹಣೆಯಲ್ಲೂ ಕೂಡ ವೈಫಲ್ಯ ಕಂಡಿದೆ. ಕಾವೇರಿ ನೀರು ನಿರ್ವಹಣೆಯಲ್ಲಿ ಎಲ್ಲದರಲ್ಲೂ
8 ತಿಂಗಳಾಯ್ತು ರಾಜ್ಯ ಸರ್ಕಾರ ಬಂದು ಒಂದೇ ಒಂದು ಅಭಿವೃದ್ಧಿ, ಒಂದು ಪೈಸದ ಅಭಿವೃದ್ಧಿ ಕೆಲಸ ಆಗಿಲ್ಲ. ರೈತರಿಗೆ ಬರ ಪರಿಹಾರ 1 ಪೈಸಾ ರಿಲೀಸ್ ಮಾಡಿಲ್ಲ ಇವತ್ತವರೆಗೂ. ಸುಮ್ಮನೆ ಕೇಂದ್ರದ ಕಡೆ ಬೊಟ್ಟು ಮಾಡ್ತಾ ಇದೆ. ಇವತ್ತು ನಮ್ಮ ದೇಶ ವಿಶ್ವದಲ್ಲಿ GDP ಗ್ರೋತ್ ಅಲ್ಲಿ ನಂಬರ್ 1 ಇದೆ. ಇದಕ್ಕಿಂತ ಅಭಿವೃದ್ಧಿ ವಿಶ್ವದ ಆರ್ಥಿಕತೆಯಲ್ಲಿ 5ನೇ ಸ್ಥಾನದಲ್ಲಿದ್ದೀವಿ. ಸನ್ಮಾನ್ಯ ಪ್ರಧಾನಮಂತ್ರಿಗಳು 2014ರಲ್ಲಿ ಪ್ರಧಾನಮಂತ್ರಿ ಆಗೋ ಮೊದಲು 10ನೇ ಸ್ಥಾನದಲ್ಲಿತ್ತು ನಮ್ಮ ದೇಶ. ಇವತ್ತು 5ನೇ ಸ್ಥಾನದಲ್ಲಿದ್ದೀವಿ. 3 ಕಡೆ ಮುನ್ನುಗ್ತಾ ಇದ್ದೀವಿ. ಪಾಯಿಂಟಿಗೆ ಬನ್ನಿ ಒಂದು ನಿಮಿಷ. 2003 ಸರ್ ಯಾರು ನಂದ ಈಗ ಯಾವಾಗ ಗೊತ್ತಿಲ್ಲ ಸರ್, ಸರ್, ಯಾವಾಗ ಯಾವಾಗ ಗೊತ್ತಿಲ್ಲ ಹೌದ್ರಾ? ರಾಮಕೃಷ್ಣ ಅವರು ಸ್ಟ್ಯಾಂಡರ್ಡ್ ಆಗಿ ಸುಳ್ಳೆಲ್ಲ ಕಲ್ತ್ಬಿಡ್ಯಾರೆ. ಯಾವಾಗ 3ನೇ ಸ್ಥಾನದಲ್ಲಿ ಇದ್ವಿ ಅಂತ ಸ್ವಲ್ಪ ರೆಕಾರ್ಡ್ ನೋಡಿ ತೋರಿಸಿ. ಪಾಠ ಹೇಳ್ಕೊಡಕ್ಕೆ ನನಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. 14ರಲ್ಲಿ ನೀವು ಕರ್ನಾಟಕ ಅಲ್ಲ, ಇವ್ರು ಅವ್ರ ಪ್ರಶ್ನೆ ಕೇಳೋದು, ಅವ್ರ ಪ್ರಶ್ನೆ ಕೇಳೋದು, ನಾವೆಂದೋಗ್ಬಿಡೋಣ, ಹೇಳ್ಬಿಡಿ. ನೀವು ಅವ್ರಿಗೆ ಪ್ರಶ್ನೆ ಕೇಳೋದು, ಅವ್ರು ನಿಮಗೆ ಪ್ರಶ್ನೆ ಕೇಳೋದು, ನಾವೆಂದೋಗ್ಬಿಡ್ತೀವಿ. ಅಲ್ಲ ಪರವಾಗಿಲ್ಲ, ಅವ್ನು ನೀರು ಕುಡ್ಕೊಂಡ್ ಬರ್ತೀನಿ ನಾನು. ಒಂದು ಕ್ವಶನ್ ಕೇಳ್ತೀನಿ. ಪಾಯಿಂಟ್ ಮುಗಿಸೋಷ್ಟ್ರಲ್ಲಿ ಬರ್ತೀನಿ ನಾನು. ಹೇಳಿ ಸರ್ ಪಾಯಿಂಟ್. ಅವ್ರ ಪಾಯಿಂಟ್ ಕೊಡಿ. ಅವ್ರ ಪಾಯಿಂಟ್ಗೆ ಬರ್ಬೇಕಾ? ಇಲ್ಲ ಒಂದು 5 ನಾನು ಪಾಯಿಂಟ್ concede ಮಾಡಿ- ಇಲ್ಲ, 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 ಇಲ್ಲ. ನಾನು ಆಂಕರ್ ಅನ್ನೇ ಕ್ವಶನ್ ಮಾಡಿದ್ದೆ. ಇಡೀ ವಿಶ್ವಕ್ಕೆ ಗೊತ್ತಿದೆ. ವಾಟ್ಸ್ಆಪ್ ಯೂನಿವರ್ಸಿಟಿ ಬಿಜೆಪಿ, ವಾಟ್ಸ್ಆಪ್ ಯೂನಿವರ್ಸಿಟಿ ಬಿಜೆಪಿ, ವಾಟ್ಸ್ಆಪ್ ಯೂನಿವರ್ಸಿಟಿ ಬಿಜೆಪಿ, ವಾಟ್ಸ್ಆಪ್ ಯೂನಿವರ್ಸಿಟಿ ಬಿಜೆಪಿ. ದಿಸ್ ಇಸ್ ಗೂಗಲ್. ಇದು ದಿಸ್ ಇಸ್ ಗೂಗಲ್ ಅಲ್ಲ ಇದು. ಗೂಗಲ್ ಮಾಡಿ. ಓಕೆ, ತೋರಿಸಿ. ಓಕೆ ಸರ್, ತೋರಿಸಿ ಸರ್. ನಾನು ಹೇಳ್ತಕ್ಕಂಥದ್ದು ಓಕೆ, ಟೈಮ್ ಬೇಕಾ ನಿಮ್ಗೆ? ಟೈಮ್ ಬೇಕಾ ನಿಮ್ಗೆ? ಟೈಮ್ ತಗೊಳ್ಳಿ. ಮೇನ್ ಇದೆ ನೋಡಿ. ಇವತ್ತು ಹೇಳಿದ್ರು ಇಡೀ ದೇಶ ಹೊಗಳ್ತಾ ಇದೆ, ಮತ್ತೊಂದು ಇವತ್ತೇನಾಗಿದೆ ಗೊತ್ತಾ? ಮಧ್ಯಪ್ರದೇಶದ ಮುಖ್ಯಮಂತ್ರಿ ಜಿಲ್ಲೆನಲ್ಲಿ ಅರ್ಥ ಆಯ್ತಾ ಹೇಳಿ, ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂನ JCB ನಲ್ಲಿ ಮತ್ತೆ ಟ್ರಾಕ್ಟರ್ ಅಲ್ಲಿ ಓಡಿಸ್ಬಿಟ್ಟು ಅಲ್ಲಿ ಸ್ಲೋಗನ್ ಓಡಿಸ್ತಾರೆ. ಹೃದಯ ಕಿತ್ತು ಬರುತ್ತೆ. ನಾನು ಹೇಳೋದು ಯಾರು ಮಾತಾಡೋ ಚಾನ್ಸಸ್ ರಾಮಕೃಷ್ಣ ಜೈ ಶ್ರೀರಾಮ್ ಅಂತೇಳಿ ಪಟೇಲ್ ವಿಗ್ರಹನ ಕಲ್ಲು ಹೊಡೆದು ಚಪ್ಪಲಿ ಹೊಡೆದು ಮಾಡ್ತಾರೆ. ಇದು ಮುಖ್ಯಮಂತ್ರಿ ಜಿಲ್ಲೆ ಸರ್. ಒಂದು ನಿಮಿಷ ಅಶೋಕ್ ಗೌಡ್ರೆ ರೆಸ್ಪಾಂಡ್ ಮಾಡ್ಬಿಡಿ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಜಿಲ್ಲೆ. ರಾಮಕೃಷ್ಣ ಅವರೇ ಹೇಳಿ ಸರ್. ಇದು ಔಟ್ ಆಫ್ ಟಾಪಿಕ್ ಆಯ್ತಾ, ಇದು ಸಬ್ಜೆಕ್ಟೇ ಇಲ್ಲ. ನೀವು ಒಂದು ಕೆಲಸ ತುಂಬಾ ಹೊಗಳ್ತಾ ಇದ್ದಾರೆ ಅಂದ್ರೆ ನಾನು ಕೇಳಿ ಇಲ್ಲಿ ನೀವು. ಅವ್ರು ವಾರಣಾಸಿ ಒಳಗಡೆ IIT ಓದೋ ಹೆಣ್ಮಕ್ಳು ರೇಪ್ ಮಾಡ್ತಾರೆ. ಇವ್ರು IT ರಾಮಕೃಷ್ಣ ಅವರೇ ಪ್ಲೀಸ್ ರೀ, ಇವ್ರು IT ಸೆಲ್ಸ್ ದಯವಿಟ್ಟು ರಾಮಕೃಷ್ಣ ಅವರೇ ಪ್ಲೀಸ್. ಪ್ರಧಾನಿ ಗೌಡ್ರೆ, ಅಶೋಕ್ ಗೌಡ್ರೆ ನಾನು ಹೇಳಿ ರೆಸ್ಪಾಂಡ್ ಮಾಡ್ಬಿಡಿ ನೀವು ಅಂತ. ಅಶೋಕ್ ಗೌಡ್ರೆ ಪ್ಲೀಸ್ ಸರ್. ಶೆಟ್ಟರ್ ಕೇಳಿ ಸರ್, ಕೋಪದಲ್ಲಿದ್ದಾರೆ. ಪ್ಲೀಸ್. ಅಲ್ಲ, ಇಲ್ಲಿ ಕೂತಿದ್ದಾರೆ ಇಬ್ರು ವಿಶ್ಲೇಷಕರು, ಪತ್ರಕರ್ತರು, ಅವರು ಮಾತಾಡ್ಲಿ ಆಯ್ತಾ. ಇದು ಬರೀ ನೀವಿಬ್ರೇ ಮಾಡಿದ್ರೆ ಇವ್ರನ್ನ ಯಾರು ಕರೆಯೋದೇ ಬೇಡ, ಆಂಕರೇ ಬೇಡ. ಇಲ್ಲಿ ಜಸ್ಟ್ ಶೋ ಓಪನ್ ಮಾಡಿ ಲೆಟ್ ದ ಶೋ ಬಿಗಿನ್ ಅಂತ ಹಿಂಗೆ ಬಿಟ್ಬಿಟ್ರೆ ನೀವು ಮಾತಾಡ್ಕೊಂಡೇ ಇರ್ತೀರಾ 1 ಗಂಟೆ. ನಾವು ಯಾಕೆ ಇರ್ಬೇಕು ಮತ್ತೆ ಇಲ್ಲಿ? ಇದ್ರೇನೆ ಭೂಷಣ. ಇಲ್ಲ, ಕೇಳಿಸ್ಕೊಳ್ಳಿ ಮತ್ತೆ ನೀವು. ಇದ್ರೇನೆ ಭೂಷಣ. ಓಕೆ, ಫಸ್ಟ್ ನಿಮ್ಮನ್ನ ಕೇಳ್ತೀನಿ ಶೆಟ್ಟಿ ಅವರೇ. ಈಗ